ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಬಾಸುಮತಿ ಅಕ್ಕಿಯಿಂದ ಒಂದು ಚಿಕನ್ ಮೊಟ್ಟೆ ಹಾಕಿ ಫ್ರೈಡ್ ರೈಸ್ ಮಾಡಿ ತೋರಿಸ್ತೀನಿ, ಬನ್ನಿ. ನೀವು ಎಲ್ಲ ಥರ ಫ್ರೈಡ್ ರೈಸು ತಿಂದಿದ್ದೀರಾ, ತರಕಾರಿದಾಗಿರ್ಬೋದು, ಮೊಟ್ಟೆದಾಗಿರ್ಬೋದು, ಎಲ್ಲ ಮಾಡ್ಕೊಂಡು ತಿಂದಿದ್ದೀರಾ. ಇದು ಹೊಸದಾಗಿ ಈ ಥರ ಒಂದು ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ದಿಢೀರನೇ ಇದನ್ನೇ ಮಾಡ್ಕೊಳ್ಳೋದು. ನೋಡಿ, 1 ಗ್ಲಾಸ್ ಅಕ್ಕಿಗೆ ನಾನು ಏನೇನು ಐಟಮ್ಸ್ ಹಾಕೋದಂತ ನಿಮ್ಗೆ ತೋರಿಸ್ತೀನಿ. 50 ಗ್ರಾಮ್ ಅಷ್ಟು ನಾನು ಚಿಕನ್ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, 1 ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1-2 ಹಸಿಮೆಣಸಿಕಾಯಿ. ನಾವು ರೈಸ್ ಮಾಡ್ಕೊಳ್ಳೋಣ, ಬನ್ನಿ. ರೈಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಚಿಕನ್ ಬೇಯಕ್ಕಿಡೋಣ. ಅದು ಬೇಯಿಸ್ಬಿಟ್ಟು ಹೇಗೆ ಪೀಸ್ ಮಾಡ್ಕೊಳ್ಳೋದಂತ ನಾನು ನಿಮ್ಗೆ ನೋಡಿ. 1 ಚಮಚಷ್ಟು ನಾನು ನೀರು ಬೇಯಿಸೋಕ್ಕಿಟ್ಟಿದ್ದೆ. ಈ 50 ಗ್ರಾಮ್ ಚಿಕನ್ ಏನೈತಿ ಇದನ್ನ ಇವಾಗ ನಾವು ಬೇಯಿಸೋಕೆ ಹಾಕೋಣ. ಸ್ವಲ್ಪ ಬೆಂದಾದಮೇಲೆ ಇದನ್ನು ತೆಗೆದುಬಿಟ್ಟು ನಾವು ಪೀಸ್ ಮಾಡಿಬಿಟ್ಟು ನಾವು ಫ್ರೈಡ್ ರೈಸು ಮಾಡ್ಬೋದು. ನೋಡಿ, ಇವಾಗ ಕುದಿಯುವಾಗ ಸ್ವಲ್ಪ ನಾವು ಉಪ್ಪು ಹಾಕೋಣ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಇದನ್ನು ಇವಾಗ ತಿರುವೋಣ. 1-2 ಕುದಿ ಇದು ಸ್ವಲ್ಪ ಕುದಿ ಬರಲಿ. ಕುದ ನಂತರ ನಾವು ಬಸ್ಕೊಂಡ್ಬಿಟ್ಟು ತೆಗೆದು ಸಣ್ಣದು ಪೀಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಈ ಮೊಟ್ಟೆ ಹಾಕಿಬಿಟ್ಟು ನಾವು ಬಾಸುಮತಿ ಅಕ್ಕಿದು ಫ್ರೈಡ್ ರೈಸ್ ಥರ ಮಾಡಿ ನೋಡಿ ನೀವು. ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಇದು ಕುದಿಲಿ. ನೋಡಿ ಚಿಕನ್ ಹೇಗೆ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವನ್ನ ಇವಾಗ ನಾವು ಪೀಸಸ್ ಆಗಿ ಮಾಡ್ಕೊಳ್ಳೋಣ. ನೋಡಿ, ತಣ್ಣಗಾಗಿದೆ. ನಾವು ಈ ತಣ್ಣಗಾಗಿರೋದು ನಾವು ಈ ಥರ ಸಣ್ಣದು ಪೀಸಸ್ ಮಾಡ್ಕೊಳ್ಳೋಣ, ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಇದೇ ಥರ ಮಾಡಿಬಿಟ್ಟು ನಾವು ಫ್ರೈಡ್ ರೈಸ್ ಮಾಡಿದರೆ ಮಾತ್ರ ಸೂಪರಾಗಿರುತ್ತೆ. ಈ ಥರ ಬೋನ್ಲೆಸ್ ಚಿಕನ್ ತಂದುಬಿಟ್ಟು ನೀವು ಒಂದು ಅರ್ಧ ಕೆ ಜಿನೋ 1 ಕೆ ಜಿನೋ ತಂದು ನಿಮ್ಗೆ ಎಷ್ಟು ಜನ ಇರ್ತೀರಿ ನೋಡ್ಕೊಂಬಿಟ್ಟು ನೀವು ಜಾಸ್ತಿನೇ ನೀವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಈ ಥರ ಪೀಸ್ಗಳು ನಾವು ಆರಾಮಾಗಿ ಪೀಸ್ ಮಾಡಿಬಿಟ್ಟು ನಾವು ಮಾಡ್ಕೋಬೋದು. ಇವಾಗ ಇದೇ ಥರ ನಾನೆಲ್ಲನೂ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಈ ಥರ ನೀವು ಪೀಸಸ್ ಮಾಡ್ಕೋಬೋದು. ನೀವು ದಪ್ಪ ತೊಗೊಂಡ್ರೆ ನೀವು ಒಂದು ಅರ್ಧ ಕೆ ಜಿ 1 ಕೆ ಜಿ ತೊಗೊಂಡ್ರೆ ನೀವು ದೊಡ್ಡ ಪೀಸ್ ಸಿಗುತ್ತೆ. ಇನ್ನೂ ಚೆನ್ನಾಗಿರೋ ಈ ಥರ ನಾವು ಸಣ್ಣದಾಗೆ ಬಿಡಿಸ್ಕೋಬೋದು. ನಾನು 50 ಗ್ರಾಮ್ ತೊಗೊಂಡಿರೋದಕ್ಕೆ ನಾನು ಇಷ್ಟೇ ಬಿಡಿಸಿದ್ದೀನಿ. ಇವಾಗ ಇದನ್ನು ಹೇಗೆ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ. ಅಗಲವಾಗಿರೋದೊಂದು ಬಾಣಲಿ ತೊಗೊಳ್ಳಿ, ಸ್ವಲ್ಪ ದೊಡ್ಡದಾಗಿರಲಿ, ತಿರುವಾಗಿ ಚೆನ್ನಾಗಿರುತ್ತೆ. 1-2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊತೀನಿ. ನೀವು ತುಪ್ಪ ಏನಾರ ಇಲ್ಲ ಅಂದರೆ ನೀವು ಇನ್ನೊಂದು ಸ್ಪೂನ್ ಆಗೋಷ್ಟು ನೀವು ಎಣ್ಣೆನೇ ಹಾಕ್ಕೋಬೋದು. ನೋಡಿ, 1 ಪೀಸ್ ಚಕ್ಕೆ, 3 ಲವಂಗ ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೆ, ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. 1 ಈರುಳ್ಳಿ ಕಟ್ ಮಾಡಿದ್ದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಥರ ನಾವು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿದ್ದು ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ನಿಮ್ಗೆ ಈರುಳ್ಳಿ ಇಷ್ಟ ಇಲ್ಲಾರ್ದವರು ನೀವು ಈರುಳ್ಳಿ ಸ್ಕಿಪ್ ಮಾಡ್ಕೋಬೋದು. ನಾನು ಈರುಳ್ಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತಂತ ನಾನು ಈರುಳ್ಳಿ ಹಾಕಿದ್ದೀನಿ. 1 ಎಸಳಾಗಷ್ಟು ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಹಸಿ ಕರಿಬೇವು ಹಾಕಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸ್ವಲ್ಪ ಇದು ಫ್ರೈ ಆಗಲಿ. ನೋಡಿ, 1 ಸ್ಪೂನ್ ಆಗೋಷ್ಟು ನಾನು ಮನೇಲಿ ಮಾಡಿದ್ದೆ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ಧನಿಯಾ ಹಾಕ್ತಾಯಿದ್ದೀನಿ, ಧನಿಯಾ ಪೌಡ್ರು. ಅರ್ಧ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನಾವು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಮೊಟ್ಟೆ ಒಡೆದು ಹಾಕೋಣ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಚಿಕನ್ಗೆ ಹಾಕಿರ್ತೀವಿ, ರೈಸ್ಗೂ ಹಾಕಿರ್ತೀವಿ, ಅದಕ್ಕೆ ಸ್ವಲ್ಪ ನೋಡ್ಕೊಂಬಿಟ್ಟು ನೀವು ಉಪ್ಪು ಹಾಕ್ಕೋಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇವಾಗ ಚಿಕನ್ ಪೀಸ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಇದ್ರ ಜೊತೆಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಚಿಕನ್ನು ಮೊಟ್ಟೆ ಎಲ್ಲ ಮಸಾಲೆ ಎಲ್ಲ ಹಾಕಿಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾವು ರೈಸ್ ಏನು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆ ರೈಸ್ ಇದ್ರಾಗ ಮಿಕ್ಸ್ ಮಾಡಿಬಿಟ್ಟು ನಾವು ಇದಕ್ಕೆ ಇವಾಗ ಮಿಕ್ಸ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾತ್ರ ಸೂಪರಾಗಿರುತ್ತೆ. ಈ ಥರ ಅರ್ಜೆಂಟಿಗೆ ಒಂದು ಗ್ಲಾಸ್ ರೈಸ್ ಮಾಡಿಕೊಂಡು ಈ ಥರ ಮೊಟ್ಟೆ ಚಿಕನ್ ಇದ್ದರೆ ಅರ್ಜೆಂಟಿಗೆ ಬೇಗನೆ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿ ನೀವು ಈ ಥರನೂ ರೈಸು ಚಿಕನ್ನು ಮಾಡ್ಕೊಂಡು ತಿನ್ಬೋದು. 1 ಗ್ಲಾಸ್ ರೈಸ್ ಮಾಡ್ಕೊಂಡಿದ್ದೆ, ರೈಸ್ ಹಾಕ್ಕೋತಾ ಇದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿನೇ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಇವಾಗ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡೋಣ.
ಒಂದು ಸತಿ ನೀವು ಈ ಥರ ಚಿಕನ್ನು ಮೊಟ್ಟೆ ಹಾಕಿ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂದು ನೋಡಿ, ನೀವು ಸಖತ್ತಾಗಿರುತ್ತೆ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡ್ಕೊಂಡು ತಿಂದರೆ ನೀವು ಪದೇ ಪದೇ ಮಾಡ್ಕೋಬೇಕಂತ ಅನಿಸುತ್ತೆ, ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಕಲರ್ಫುಲ್ಲಾಗಿದೆ, ಸೂಪರಾಗಿರುತ್ತೆ. ಈ ಥರದೊಂದು ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೂ ನೀವು ಚಿಕನ್ ಸಂಡೇ ಅದೆಲ್ಲ ಚಿಕನ್ ತಂದಿರ್ತೀರ, ಆ ದಿವಸ ಸ್ವಲ್ಪ ಚಿಕನ್ ತೆಗೆದುಬಿಟ್ಟು ನೀವು ಬೇಯಿಸಿ ಈ ಥರ ಚಿಕನ್ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸೂಪರಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ತುಪ್ಪ ಬೇಡ ಅನ್ನೋರು ಸ್ಕಿಪ್ ಮಾಡೋರಿದ್ರೆ ನೀವು ಎಣ್ಣೆಲೇನು ಜಾಸ್ತಿ ಹಾಕೊಂಡ್ಬಿಟ್ಟು ನೀವು ಮಾಡ್ಬೋದು. ನೋಡಿ ಈ ಥರ ನಾನು ಚಿಕನ್ ಮೊಟ್ಟೆ ಹಾಕಿ ನಾನು ಫ್ರೈಡ್ ರೈಸ್ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.